ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ತುಂಬಾ ಚಳಿಯಪ್ಪ ಈ ಸೀಸನ್ನಲ್ಲಂತೂ, ಅದರಲ್ಲೂ ಈ ವರ್ಷ ಅಂತೂ ವಿಪರೀತ ಚಳಿ. ನಾನು ಹುಟ್ಟಿದ ವರ್ಷದಿಂದ ಹಿಡಿದು ಚಳಿ ಅಂತ ಹೇಳಿ ಅಂದಿರೋದು ಈ ವರ್ಷವೇ. ಅಷ್ಟು ಚಳಿ ಇದೆ. ಹಾಗಾಗಿ ಸ್ವಲ್ಪ ತಡವಾಗಿ ಆಗಿಬಿಡುತ್ತೆ ಎದ್ದೇಳೋದು ಎಲ್ಲನೂ ಕೂಡ. ಹಾಗೆಯೇ ಒಂದು ಬ್ಲೂ ಟೀಯನ್ನು ಮಾಡೋಕ್ಕೆ ಇಟ್ಬಿಟ್ಟು ನಮ್ಮ ಮನೆಯವರು ತೋಟಕ್ಕೆಲ್ಲನ ಹೋಗಿ ಬರ್ತಾರೆ. ಬೆಳಗ್ಗೆನೇ ಕರೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು, ಲೈನ್ ಕರೆಂಟ್ ಇದ್ದಾಗಲೇ ಮೋಟ್ರನ್ನ ಓಡಿಸ್ಬೇಕಲ್ವ, ಹಂಗಾಗಿ ಬೆಳಗ್ಗೆನೇ ಹೋಗ್ಬಿಡ್ತಾರೆ. ಹಾಗಾಗಿ ನಾನು ಒಂದು ಬ್ಲೂ ಟೀ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡು, ಮತ್ತು ನೆಕ್ಸ್ಟು ಎಲ್ಲ ಅಂಗಳ ಎಲ್ಲ ಗುಡಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ಬರೋಣ ಅಂತೇಳ್ಬಿಟ್ಟು ಹೊರಗೆಲ್ಲ ಹೋದೆ. ಸ್ವಲ್ಪ ಈರುಳ್ಳಿ ಎಲ್ಲ ತೊಗೊಂಬಂದಿದ್ರಾ, ಅದು ಎಲ್ಲನೂ ಬಿಸಿಲಿಗಿಡೋಣ, ಹಾಗೇ ಇಟ್ಕೊಂಡ್ರೆ ಮತ್ತೆ ಎಲ್ಲ ಮೊಳಕೆ ಬಂದುಬಿಡುತ್ತೆ, ಹಸಿಗಡ್ಡೆ ಬೇರೆ ಇವಾಗ ಅಂತ ಇದೆಲ್ಲನೂ ಹೊರಗಡೆ ಇಟ್ಟು ನಾನು ಒಂದು ಬಾಗಿಲು ನೀರು ಹಾಕ್ಕೊಂಡು ಒಳಗೆ ಬಂದು ಇವತ್ತೆಲ್ಲ ಕ್ಲೀನಿಂಗ್ ಕಾರ್ಯಕ್ರಮಗಳು ಮೆಲ್ಲಗೆ ಶುರು ಮಾಡಿಕೊಂಡೆ. ನಾನು ಸ್ವಲ್ಪ ಸೂರ್ಯ ಬಂದ ನಂತರನೇ ಹೊರಗೆ ಹೋಗೋದು, ಇಲ್ಲದೇ ಇದ್ದರೆ ಈ ಚಳಿಗಂತೂ ಆಗೋದೇ ಇಲ್ಲ, ಅಷ್ಟೊಂದು ಚಳಿ ಆಗಿಬಿಡುತ್ತೆ. ಹಾಗೆ ನಾನು ಎಲ್ಲ ಕಸ ಎಲ್ಲ ಗುಡಿಸಿ ಬಾಗಿಲು ನೀರು ಹಾಕಿ ಬಂದುಬಿಟ್ಟು ಇವತ್ತು ಒಂದು ಬ್ಲೂ ಟೀಯನ್ನು ಕುಡ್ಕೊಂಡೆ. ಹಾಗೆಯೇ ಮಾರ್ನಿಂಗ್ ಎದ್ದ ತಕ್ಷಣ ಒಂದೆರಡು ಲೈನ್ ಪೇಪರನ್ನು ಓದ್ಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಆಗು ಹೋಗುಗಳು ಏನೇ ಟಿ ವಿ ನೋಡ್ತೀವಿ, ಟಿ ವಿಯಲ್ಲಿ ತಿರ್ಗಾ ಅದನ್ನೇ ತೋರಿಸ್ತಾ ಇರ್ತಾರೆ. ಆದ್ರೂ ನ್ಯೂಸ್ ಪೇಪರು ಓದ್ದಂಗೆ ಆಗಲ್ಲ. ಹೆಡ್ಲೈನ್ಸ್ ಎಲ್ಲ ನೋಡಿಕೊಂಡು ಹಾಗೆಲ್ಲ ಇನ್ನೇನು ತಿಂಡಿ ಏನೇನು ಮಾಡಬೇಕು ಏನು ಬೇಡ ಅಂತೇಳಿ ಒಂದು ಚಿಂತೆ ಇರುತ್ತಲ್ಲ ಪ್ರತಿದಿನ. ನಾನು ರಾತ್ರಿಯೇ ಡಿಸೈಡ್ ಮಾಡ್ಕೊಂಡಿರ್ತೀನಿ ಆಲ್ಮೋಸ್ಟ್. ಹಾಗಾಗಿ ನಾನು ಬೆಳಗ್ಗೆ ಮಗಳು ಬೇಗನೆ 5:30ಗೆ ಎದ್ದು ಹೋದ್ಲಲ್ಲ, ಹಂಗಾಗಿ ಏನು ಮಾಡಿದೆ ಅಂತೇಳಿದರೆ ನಾನು ಚಿತ್ರಾನ್ನ ಎಲ್ಲನ ಮಾಡಿದೆ. ಅವಳು ಕೂಡ ತೊಗೊಂಡೋಗ್ತೀನಿ ಅಂತೇಳಿದ್ಲು. ಹಾಗಾಗಿ ಆ ವಿಡಿಯೋ ಎಲ್ಲ ಅಷ್ಟೊತ್ತಿಗೆ ಮಾಡೋಕ್ಕಾಗಲಿಲ್ಲ. ಆ ಚಳಿ ಒಳಗೆ ಅವಳು ಹೋಗಿದ್ದೇ ಒಂದಿದು ಕಷ್ಟ, ನಾವಿದ್ದಿದ್ದೇ ಕಷ್ಟ ಅನ್ನಂಗಾಯಿತು. ಹಾಗಾಗಿ ನಾನು ಆ ವಿಡಿಯೋನ ಮಾಡ್ಕೊಂಡಿಲ್ಲ ನಾನು. ಹಾಗಾಗಿ ಬೆಳಗ್ಗೆ ಎದ್ದು ನಾವೊಂದು ಬ್ಲೂ ಟೀಯನ್ನು ಕುಡಿದು ಹಾಗೆ ಚಿತ್ರಾನ್ನ ಮಾಡಿದ್ದೆ. ಮನೆಯವರು ಮಗಳನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ತೋಟಕ್ಕೆ ಹೋಗಿ ಬಂದು ಫ್ರೆಶ್ ಆಗಿ ಅವರ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡ್ರು. ನಾನು ಉಳಿದ ಬಾಕಿ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ನಾನು ಕೂಡ ಅವ್ರ ಜೊತೆಗೆ ಕೂತ್ಕೊಂಡು ಟಿಫನ್ನೆಲ್ಲ ಮಾಡಿಕೊಂಡೆ. ಯಾಕೆಂದರೆ ಇವತ್ತು ನಾನು ಶಾಪ್ಗೆ ಹೋಗಲ್ಲ, ಸ್ವಲ್ಪ ಮನೆಯದು ಸ್ವಲ್ಪ ಕೆಲಸಗಳಿದ್ದಾವೆ. ಹಾಗಾಗಿ ಸಣ್ಣ ಪುಟ್ಟವು ಮೇಲೆ ಬಿಸಿಲಿಗೆ ಹಾಕ್ಕೊಳ್ಳೋದು ಅದೆಲ್ಲನೂ ಕೂಡ, ಹಾಗಾಗಿ ಹೋಗಲಿಲ್ಲ ಇವತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ರಾತ್ರಿ ತೊಳೆದಿದ್ದೆಲ್ಲ ಪಾತ್ರೆಗಳನ್ನೆಲ್ಲನೂ ಸ್ವಲ್ಪ ಡ್ರೈನಿಗೆ ಇಟ್ಟು ಒರೆಸಿ ಎಲ್ಲನೂ ಕೂಡ ತಿಂಡಿ ಎಲ್ಲ ಮಾಡಿದ್ದೆಲ್ಲ ಹಾಗೆ ಬಿಟ್ಟಿದ್ದನ್ನ ಅದನ್ನೆಲ್ಲ ಒಂದು ಸರಿ ನೀಟ್ ಮಾಡಿಕೊಂಡು ಎಲ್ಲನೂ ಆಮೇಲೆ ಎಲ್ಲ ಪಾತ್ರೆಗಳು ಎಲ್ಲನೂ ಕೂಡ ನಾನು ಮತ್ತೆ ಕ್ಯಾಬಿನ್ ಒಳಗೆ ಹಾಕಬೇಕು ಅಷ್ಟೂ. ಇಲ್ಲ ಅಂದರೆ ಹಸಿ ಇದ್ದಾಗ ಹಾಕ್ಬಿಟ್ರೆ ಎಲ್ಲ ಸ್ಮೆಲ್ ಬಂದುಬಿಡುತ್ತೆ, ಒಂಥರ ಅನಿಸ್ಬಿಡುತ್ತೆ. ಹಂಗಾಗಿ ನಾನು ಆದಷ್ಟು ಎಲ್ಲನ ಡ್ರೈ ಮಾಡಿ ಒಂದೊಂದು ಹನಿ ಕೂಡ ಇದ್ರೂ ಅದನ್ನು ಬಟ್ಟೆಯಲ್ಲೆಲ್ಲನೂ ಒರೆಸ್ಬಿಟ್ಟು ನಂತರದಲ್ಲೇ ನಾನೆಲ್ಲನೂ ಕೂಡ ಜೋಡಿಸೋದು. ಅದು ಪ್ರತಿದಿನದ ಕೆಲಸ ಅಂತ ಅಂದ್ಕೋತೀನಿ. ಬೆಳಗ್ಗೆ ಮಾಡಿದ್ದು ಸಂಜೆಗೆ ಜೋಡಿಸ್ಕೊತೀನಿ. ಹಾಗೆ ರಾತ್ರಿ ಎಲ್ಲ ತೊಳೆದಿದ್ದನ್ನು ಬೆಳಗ್ಗೆ ಅಷ್ಟೊತ್ತಿಗೆ ನೀರೆಲ್ಲ ಹೀರ್ಕೊಂಡೆಲ್ಲ ಇರುತ್ತೆ, ಬಸೆ ಇಟ್ಟಿರ್ತೀವಲ್ವ, ಹಾಗೇ ನಾನು ಅದೊಂದು ಕೆಲಸನೂ ಕೂಡ ಮುಗಿಸ್ಕೊಂಡು ಫಸ್ಟ್ ಅಡುಗೆ ಮನೆ ಕ್ಲೀನಾಗಿದ್ದರೆ ನಮಗೆಲ್ಲಾದರೂ ಹೆಣ್ಮಕ್ಳಿಗೆ ಕುತ್ಕೊಳ್ಳೋಕ್ಕೆ ಒಂದು ಸಮಾಧಾನ ಅಂತ ಅನಿಸುತ್ತೆ. ನಿಮಗೂ ಕೂಡ ಹಾಗೆ ಅಂತ ಅನಿಸುತ್ತೆ ಅಂದ್ಕೋತೀನಿ. ಅಲ್ಲೇನಾದರೂ ಒಂದು ಕೆಲಸ ಇದೆ ಅಂತೇಳಿದರೆ ಕುಂತತ್ರ ಸಮಾಧಾನವೇ ಇರೋದಿಲ್ಲ. ಅಯ್ಯೋ ಆ ಕೆಲಸ ಇದೆಯಲ್ಲ ಯಾವಾಗ ಮಾಡೋಣ, ಅಯ್ಯೋ ಈ ಕೆಲಸ ಇದೆ ಯಾವಾಗ ಮಾಡೋಣ ಅನ್ನೋದ್ರಲ್ಲೇ ಮುಗ್ದೋಗ್ಬಿಡುತ್ತೆ. ಹಂಗಾಗಿ ನೀಟ್ ಮಾಡ್ಕೊಬಿಡ್ತೀನಿ. ಹಾಗೆಯೇ ಇವತ್ತು ನಾನು ಒಂದು ಫೇಸ್ ಪ್ಯಾಕ್ ಹಾಕ್ಕೋಬೇಕಾಗಿತ್ತು. ನನಗೆ ಲೈಟಾಗಿ ಒಂದು ಪಿಗ್ಮೆಂಟೇಷನ್ ಶುರುವಾಗ್ಬಿಟ್ಟಿದೆ. ಹಂಗಾಗಿ ನಾನು ಜಾಕಾಯಿ ಮನೆಯಲ್ಲೇ ಆಹಾರ ಹೊಟ್ಟೆಗೆ ಏನು ಬಳಸ್ತೀವೋ ಆ ಒಂದು ಆಹಾರದಿಂದ ಅಥವಾ ಒಂದು ಕಾಯಿಂದನ ಒಂದು ಪೇಸ್ಟನ್ನು ತಯಾರಿಸ್ಕೊಂಡು ನಾನು ಫೇಸ್ ಪ್ಯಾಕ್ ಹಾಕ್ಕೊತೀನಿ. ಒಂದು 8 ದಿವಸ 15 ದಿವಸ ಇಲ್ಲ ಒಂದು ತಿಂಗಳು ಮಾಡಿದ್ರಂತೂ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಜಾಯಿಕಾಯಿ ಪ್ರತಿಯೊಂದು ರೋಗಕ್ಕೂ ಮದ್ದು ಅಂತಲೂ ಕೂಡ ಹೇಳ್ಬೋದು. ಹೇಳೋಕ್ಕೆ ಹೊರಟ್ರೆ ದಿನ ಪೂರ್ತಿ ಸಾಲದು.
ಇದ್ರ ಬಗ್ಗೆ ನೋಡಿ. ನಾನೆಲ್ಲ ಸ್ನಾನ ಮಾಡಿ ಬಂದಮೇಲೆ ಫಸ್ಟ್ ಡೇಗೆ ಗೊತ್ತಾಗಲ್ಲ, ಆದರೂ ಒಂದು ಸರ್ತಿ ನಾನು ತೋರಿಸ್ದೆ. ಇವತ್ತು ಶುರು ಮಾಡಿದ್ದೀನಿ ನಾನು. ಒಂದು 10 ದಿವಸ 15 ದಿವಸ ನಾನು ಈ ಥರ ಮಾಡ್ಕೊತೀನಿ. ಹಾಗೆಯೇ ಎಲ್ಲ ಆಗಿ ಫ್ರೆಶಪ್ ಆಗಿ ನಂದು 12:30 ಆಗ್ಬಿಡ್ತು ಇವತ್ತೆಲ್ಲ ನಾನು ಫ್ರೆಶ್ ಆಗೋ ಅಷ್ಟೊತ್ತಿಗೆ. ಹಾಗೆಯೇ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟು ಕೂಡ ಮಾಡಿದೆ. ನನ್ನ ಸಣ್ಣ ಪುಟ್ಟ ಕೆಲಸ ಎಲ್ಲ ಮೇಲೆ ಟೆರೆಸ್ ಮೇಲೆ ಹೋಗಿ ಬಿಸಿಲಿಗೆ ಹಾಕೋದೆಲ್ಲ ಮುಗಿಸ್ಕೊಂಡು ಬಂದು ಸಂಜೆ ಆಗಿಬಿಡ್ತು. ಆಗಲೇ 6:30 ಅನ್ನಂಗೆ ಆಗ್ಬಿಡ್ತು. ಚಳಿಗೆ ಒಂದು ಸ್ವಲ್ಪ ಯಾರೋ ಫ್ರೆಂಡ್ ಬಂದರೆ ಅಥವಾ ಯಾರೋ ಗೆಸ್ಟ್ ಬಂದರೆ ಅಂತೇಳಿ ನಾನೇ ನನ್ನ ಫ್ರೆಂಡ್ಸ್ ಯಾರೋ ಹೊರಗೆ ಬಂದರೆ ಕರಿತೀನಿ, ಒತ್ತಾಯದಿಂದ ಕರೆದು ಕಾಫಿ ಮಾಡ್ಕೊತೀನಿ ಅಥವಾ ಟೀ ಮಾಡ್ಕೊತೀನಿ. ಇವಾಗ ಚಳಿ ಅಲ್ವಾ, ಹೊರಗೆ ಯಾರು ಬರೋದು ಇಲ್ಲ, ನಾನು ಕೂಡ ಹೊರಗೆ ಹೋಗೋದಿಲ್ಲ. ವಾಕ್ ಅಂತ ಹೋಗೋಕ್ಕೆ ಆಗಲ್ಲ, ಅಷ್ಟು ಚಳಿ ಇದೆಯಪ್ಪ ಈ ವರ್ಷ. ಹಂಗಾಗಿ ನಾನು ಒಬ್ಬಳೇ ಇವತ್ತು ಕಾಫಿನ ಕುಡಿತಾ ಇದ್ದೀನಿ. ಹಾಗೆಯೇ ಮಗಳು ಹೊತ್ತು ಬಂದು ತಂದಿದ್ಲು, ನಾನು ಮನೇಲಿ ತಿಂತೀನಿ ಅಂತೇಳಿ ಒಂದು ಎಕ್ಸ್ಟ್ರಾ ಬಂದು ತರಿಸ್ಕೊಂಡಿದ್ಲು ಅವತ್ತು ಶಾಪಲ್ಲಿ. ಹಂಗೆ ಬಿಟ್ಟು ಓದಲಿಲ್ಲಮ್ಮ, ಆಗಲ್ಲ ಬರೀ ತಿನ್ನೋದೇ ಆಗಿಬಿಡುತ್ತೆ, ಬೇಡ ನೀನೇ ತಿನ್ಕೋ ಅಂತೇಳಿ. ಹೀಗಾಗಿ ನನಗೂ ಹೊಟ್ಟೆ ಹಶ್ವಾಗಿತ್ತು. ಒಂದು ಸ್ವಲ್ಪ ಮಧ್ಯಾಹ್ನ ಮುದ್ದೆ ಮಾಡಿಕೊಂಡೆ ನಾನು. ಸೊಪ್ಪು ಸಾರು ಮಾಡಿದ್ನಲ್ವ, ಅದು ಸಾಂಬಾರಿಗೆ ನಾನು ಮುದ್ದೆ ಮಾಡ್ಕೊಂಡಿದ್ದೆ. ಹಾಗೆ ಒಂದು ಮುದ್ದೆನೂ ಕೂಡ ಮಿಕ್ಕೋ ಹಾಗೇ ಮಾಡ್ಕೊಂಡಿದ್ದೆ. ಕಾಫಿ ಮಾಡಿಕೊಂಡು ನಂತರ ನಾನು ರಾತ್ರಿ ಊಟಕ್ಕೆ ಏನು ಅಡುಗೆ ಮಾಡೋದು ಅಂತ ಡಿಸೈಡ್ ಮಾಡೇ ಒಂದು ಮುದ್ದೆನ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ. ಹಾಗೆ ಒಂದು ಕಾಫಿನೂ ಕುಡ್ಕೊತ ಒಂದು ಸ್ವಲ್ಪ ಹೊತ್ತು ನಾನು ಟಿ ವಿ ನೋಡೋಣ. ಒಂದು ಸ್ವಲ್ಪ ಹೊತ್ತು ಮನೇಲಿದ್ದಾಗ ಅಷ್ಟೇ, ನಾನಷ್ಟು ಸೀರಿಯಲ್ ಹುಚ್ಚು ನನಗಂತೂ ಇಲ್ಲ. ಮನೇಲಿದ್ದಾಗ ಒಳ್ಳೆ ಏನು ಪ್ರೋಗ್ರಾಮ್ ಬರ್ತಾವೋ ಅದನ್ನೆಲ್ಲನೂ ನೋಡ್ತೀನಿ. ಇಂಥದ್ದೇ ಚಾನಲ್ಲು ಅಂತಿಲ್ಲ, ಯಾವ ಚಾನಲಲ್ಲಿ ಒಳ್ಳೆ ಪ್ರೋಗ್ರಾಮ್ ಬರುತ್ತೋ ಅದನ್ನೊಂದು ಸ್ವಲ್ಪ ಹೊತ್ತು ಇಟ್ಕೊಂಡು ನೋಡ್ತಾ ಇರ್ತೀನಿ. ಹಾಗೆಯೇ ಸ್ವಲ್ಪ ಸಂಜೆ ಕಾಫಿ ಜೊತೆಗೆ ಟೀ. ಕರೆಕ್ಟ್ ಟೈಮಿಗೆ ಬೇರೆ ಇದ್ದೆ, 7 ಗಂಟೆ ಆಗಿತ್ತು. ನನಗೆ ಈ ಧಾರಾವಾಹಿಗಳು ಅಂತಂದರೆ ಏನಪ್ಪ ಕಂಪ್ಲೇಂಟ್ ನನ್ನ ಕಡೆಯಿಂದ ಅಂತಂದರೆ ನೀವೇನು ಅಂದ್ಕೊತೀರೋ ಗೊತ್ತಿಲ್ಲ. ಪ್ರತಿಯೊಂದು ಧಾರಾವಾಹಿ ನೋಡ್ರಿ, ಏನಾದರೂ ತಿಳ್ಕೊಬೇಕು ಅಂತಂದರೆ ಆಗೋದೇ ಇಲ್ಲ. ಮೇಯ್ನು ಗಂಡ ಹೆಂಡ್ತಿ ಇಲ್ಲ ಲವರು ಅವರೇ ಕಿತ್ತಾಡ್ತಾ ಇರ್ತಾರೆ, ಇಲ್ಲ ಅವರಿಬ್ಬರಿಗೂ ಆಗಲ್ಲ, ಒಬ್ರಿಗೊಬ್ರು ಸೇರಲ್ಲ, ಸುಮ್ಮನೆ ನೋಟಕ್ಕೆ ಗಂಡ ಹೆಂಡ್ತಿ ಈ ಥರನೇ ತೋರಿಸ್ತಾರೆ ಪ್ರತಿಯೊಂದು ಧಾರಾವಾಹಿಗಳನ್ನು. ಅದಕ್ಕೆ ಹೆಂಗೆ ಹೇಳ್ಬೇಕು, ಯಾವ ಥರ ಹೇಳ್ಬೇಕು, ಯಾರಿಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ಕತೆ ಬರೆಯೋರು ಪ್ರಾಬ್ಲಮ್ಮಾ ಅಥವಾ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಒಂದು ಮನೆ ಚೆನ್ನಾಗಿ ನಡಿಬೇಕು ಅಂತಂದರೆ ಮೇಯ್ನು ಪಿಲ್ಲರ್ಗಳು ಚೆನ್ನಾಗಿರಬೇಕು, ಅವ್ರ ಲೈಫ್ ಚೆನ್ನಾಗಿರಬೇಕು ತಾನೇ, ಅದಿರೋದಿಲ್ಲ. ಎಲ್ಲ ಧಾರಾವಾಹಿಯಲ್ಲೂ ಒಬ್ರಿಗೆ ಇನ್ನೊಬ್ರನ್ನ ಸೆಟ್ ಮಾಡಿರ್ತಾರೆ, ಇಲ್ಲ 2-3 ಲವರು ಫ್ರೆಂಡ್ ಅಂತ ಇರ್ತಾರೆ, ಅದು ಏನೇನೋ ಆಗೋಗಿ ಒಬ್ಬೊಬ್ರಿಗೆ ಇಬ್ಬಿಬ್ರು ಜೋಡಿಸ್ತಾರೆ. ಈಗ ಅಮೃತಧಾರೆ ನನಗೆ ಧಾರಾವಾಹಿ ತುಂಬಾ ಇಷ್ಟ. ಮನೇಲಿದ್ದೆ ಅಂದರೆ ಆ ಧಾರಾವಾಹಿ ನೋಡ್ತೀನಿ. ಹಾಗೆಯೇ ಆ ಧಾರಾವಾಹಿಯನ್ನು ಮುಗಿಸ್ಕೊಂಡು ನಾನು ಮತ್ತೆ ನೈಟು ಊಟಕ್ಕೆಲ್ಲ ರೆಡಿ ಮಾಡಬೇಕಲ್ಲ, ಆಗಲೇ 8-8:30 ಆಗೋಗ್ಬಿಡ್ತು. ಮನೆಯವ್ರು 9:30 ಅನ್ನೋ ಅಷ್ಟೊತ್ತಿಗೆ ಬರ್ತಾರೆ. ಈಗ ಚಳಿಯೆಲ್ಲ ಸ್ವಲ್ಪ ಬೇಗನೆ ಬರ್ತಾರೆ, ಒಂದು ಅರ್ಧ ಗಂಟೆ. ಹಂಗಾಗಿ ನಾನು ಮುದ್ದೆ ಮಿಕ್ಕಾಗಿ ಮಾಡ್ಕೊಂಡಿದ್ದೆ ಅನ್ನಲ್ಲ. ಏನಕ್ಕೆ ಗೊತ್ತಾ, ನಾವಿಬ್ಬರೇ ಇದ್ದಾಗಂತ ಅಡುಗೆ ನನಗೆ ಚಿಂತೆನೇ ಇರೋದಿಲ್ಲ. ಒಂದು ಸಿರಿಧಾನ್ಯದ್ದು ಏನಾದರೂ ರೆಸಿಪಿ ಮಾಡ್ತೀನಿ ನೈಟು, ಇಲ್ಲ ಅಂತೇಳಿದರೆ ಅನ್ನ ಮಿಕ್ಕಿದ್ರೆ ಅಥವಾ ಮುದ್ದೆ ಏನಾದರೂ ಇತ್ತಂದರೆ ಒಂದು ಚಟ್ನಿ ಕುಟ್ಕೊಂಡು ಟೊಮೊಟೊ ಚಟ್ನಿ, ಬದನೆಕಾಯಿ ಚಟ್ನಿ ಅಥವಾ ಹಾಗಲಕಾಯಿ ಚಟ್ನಿ ಏನಾದರೂ ಮಾಡಿ. ಇವತ್ತು ಸೊಪ್ಪು ಸಾರು ಇತ್ತು, ಹಾಗಾಗಿ ನಾನು ಒಂದು 5-6 ರೊಟ್ಟಿ ಹಾಕ್ಕೊಂಬಿಟ್ರೆ ಇವತ್ತಿಂದು ಊಟ ಆಗುತ್ತೆ. ರೈಸ್ ಅಂತೂ ಕೇಳಲ್ಲ, ಚಪಾತಿ ರೊಟ್ಟಿ ಮಾಡಿದರೆ ಮನೆಯಲ್ಲಿ. ಹಂಗಾಗಿ ನಾನಿವತ್ತು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹಂಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರೆಲ್ಲ ಕುದಿಸ್ಬಿಟ್ಟು ಹಾಗೆಯೇ ಹಿಟ್ಟೆಲ್ಲ ಕಲಿಸ್ಕೊಂಡು ಇವಾಗ ರಾಗಿ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಹೇಳಿ, ಅವ್ರು ಬರೋದ್ರೊಳಗೆ ರೊಟ್ಟಿ ಒಂದು ಮಾಡಿಕೊಂಡ್ರೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ಇಬ್ಬರೂ ಕೂಡ ಅಂತ ಹೇಳಿ. ಭಾಳ ಅಡುಗೆ ಮಕ್ಕಳಿದ್ದಾಗೆ ಚೆಂದ, ವೆರೈಟಿಯಾಗಿ ಅಡುಗೆಗಳೆಲ್ಲ ಮಾಡ್ತೀನಿ. ಹಾಗೆ ಖಾಲಿನೂ ಕೂಡ ಆಗುತ್ತೆ. ನಾವಿಬ್ಬರೇ ಇದ್ದಾಗಂತೂ ಇದೇ ರೊಟ್ಟಿ ಮಾಡಿಕೊಂಡೆ, ಇಲ್ಲ ಒಂದು ಸಿರಿಧಾನ್ಯದ್ದು ಏನಾದರೂ ಗಂಜಿ ಮಾಡಿಕೊಂಡೆ, ಮತ್ತು ಇವೇ ಆಗೋಗಿರುತ್ತೆ. ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟು ನಾನು ಒಂದು ಬಟ್ಟೆನ ಹಾಸ್ಕೊತೀನಿ ರೊಟ್ಟಿ ಮಾಡಬೇಕಾದ್ರೆ, ಯಾಕೆಂದರೆ ಒಂದ್ರ ಮೇಲೆ ಒಂದು ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಬಿಸಿಗೆ. ಹಂಗಾಗಿ ರೊಟ್ಟಿನ ಒಂದೊಂದೇ ಮಾಡಿಕೊಂಡು ನಾನು ಬಟ್ಟೆ ಮೇಲೆ ಹಾಕ್ತೀನಿ ಒಂದು ಸ್ವಲ್ಪ ಹೊತ್ತು. ಅದರದ್ದು ಬೇವರು ಬಿಸಿದೆಲ್ಲ ಅಂಶ ಎಲ್ಲ ಹೋಗೋ ತನಕ. ಆಮೇಲೆ ಒಂದ್ರ ಮೇಲೆ ಒಂದನ್ನು ಇಟ್ಟು ನಾನು ಒಂದು ಇದಕ್ಕೆ ಇಡ್ತೀನಿ. ನಾನೇನು ಇವತ್ತೇನು ಜಾಸ್ತಿ ರೊಟ್ಟಿ ಏನು ಮಾಡ್ತಾಯಿಲ್ಲ, ಒಂದು 5-6 ರೊಟ್ಟಿ ಮಾಡ್ತಾಯಿದ್ದೀನಿ. 2 ಇಲ್ಲ 3ಕ್ಕೆ ಲಾಸ್ಟ್. ದೊಡ್ಡದಾಗಿರುತ್ತೆ ಬೇರೆ, ನಾನು ರೊಟ್ಟಿ ಚಿಕ್ಕದಾಗಿ ಉಜ್ಜೋದಿಲ್ಲ.
ಹಂಗಾಗಿ ಒಂದು 5-6 ರೊಟ್ಟಿನ ಮಾಡಿಕೊಂಡೆ. ಚೆನ್ನಾಗಿತ್ತು ಸೊಪ್ಪು ಸಾರು ಜೊತೆಗೆ. ಆ ಸೊಪ್ಪು ಸಾರು ಏನಾದರೂ ಮಿಕ್ಕಿದ್ರೆ ಕುದಿಸಿ ನಾವು ಕುರಿಶೆಣ್ಣೆ ಪುಡಿ ಮತ್ತು ಕಡಲೆ ಪುಡಿ ಸ್ವಲ್ಪ ಕಾಯಿ ತುರಿ ಹಾಕಿ ಗಟ್ಟಿಗಾಗೋ ಥರನ ಅದನ್ನು ಕುದಿಸ್ಕೊಂಡ್ರೆ ಮೆಲ್ಟ್ ಆಗುತ್ತಲ್ಲ ಎಲ್ಲನ, ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಸೌತೆಕಾಯಿ ಅಥವಾ ಈರುಳ್ಳಿ ಏನಾದರೂ ಸೊಪ್ಪುಗಳು, ಮೆಂತ್ಯ ಸೊಪ್ಪು ಏನಾದರೂ ಇಟ್ಕೊಂಡು ತಿಂದರೆ ತುಂಬ, ಚಳಿಗಂತೂ ಅನ್ನ ಊಟ ಮಾಡೋಕ್ಕಾಗಲ್ಲ, ಸೊಗಸಾಗಿರುತ್ತೆ. ಮುದ್ದೆ ನುಂಗಬೇಕು ಗುಳುಗುಳು, ಇಲ್ಲ ಚಪಾತಿ ರೊಟ್ಟಿ ಇಂಥದ್ದಿರಬೇಕು. ಇಲ್ಲ ಅಂತಂದರೆ ಏನಾದರೂ ವೆಜಿಟಬಲ್ ರೈಸು, ಉಪ್ಪಿಟ್ಟು, ದೋಸೆ ಇಂಥದನ್ನು ಕೇಳುತ್ತೆ ಚಳಿ ಟೈಮಲ್ಲಿ. ನಾವಿಬ್ಬರಿದ್ರಂತೂ ಇದೆ ರಾಗಿ ದೋಸೆ ಇಲ್ಲ ರಾಗಿ ರೊಟ್ಟಿನೇ ಜಾಸ್ತಿ. ಜೋಳದ ಮುದ್ದೆ ಮಾಡಿದರೆ ಜೋಳದ ರೊಟ್ಟಿ ಮಾಡ್ತೀನಿ. ನಾವಿಬ್ಬರಂತೂ ಒಂದು ಮುದ್ದೆ ಎಕ್ಸ್ಟ್ರಾ ಮಾಡ್ಕೊಂಡೇ ಇರ್ತೀನಿ ಇಬ್ಬರೇ ಇದ್ದಾಗಂತೂ. ಹಾಗೆ ರೊಟ್ಟಿ ಕೆಲಸ ಎಲ್ಲ ಮುಗೀತು. ರೊಟ್ಟಿ ಹೆಣ್ಮಕ್ಳು ಯಾಕೆ ಜಾಸ್ತಿ ಮಾಡೋಕ್ಕೆ ಇಷ್ಟಪಡಲ್ಲ ಅಂದರೆ, ಒಂದಾದರೂ ಮಾಡು 10 ಮಾಡು, ಅದ್ರ ಕೆಲಸ ಇದ್ದದ್ದೇನೆ. ಅದೆಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟಿಗೆ ಅಂತ ಬಂದರೆ ರೊಟ್ಟಿ ಮಾಡಿದ ದಿವಸ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಅದನ್ನ ಒರೆಸ್ಬೇಕಲ್ವ, ಅದ್ರದ್ದು ಎಟ್ಲ ಇಟ್ಟು ಪುಡಿಯಾಗೆಲ್ಲ ಬಿದ್ದಿರುತ್ತಲ್ವ, ಅದೊಂದು ಕೆಲಸ. ಹಂಗಾಗಿ ನಮ್ಮ ಹೆಣ್ಮಕ್ಳು ರೊಟ್ಟಿ ಮಾಡೋದಕ್ಕೆ ಒಂದು ಸ್ವಲ್ಪ ಮೀನಾಮೇಷ ಎಣಿಸ್ತಾರೆ. ಅದೆಲ್ಲ ಮತ್ತೆ ರಾಡಿ ಅಂತ ಹಂಗೆ ಅಂದ್ಕೊಂತ ಹೋದರೆ ಹೊಟ್ಟೆಗೆ ಆರೋಗ್ಯ ಎರಡಕ್ಕೂ ಬೇಕಲ್ವ. ಹೊಟ್ಟೆಗೆ ಚೆನ್ನಾಗಿ ತಿಂದರೆ ನಮ್ಗೆ ಆರೋಗ್ಯ ಸಿಗುತ್ತಲ್ವ. ಹಂಗಂತ ಬೇಜಾರು ಮಾಡೋದೇ ಅಡುಗೆ. ಅದಕ್ಕೆ ಅಂತಲೇ ಒಂದು ಸ್ವಲ್ಪ ಟೈಮ್ ಕೊಟ್ಟು ರುಚಿಯಾಗಿ ಒಳ್ಳೊಳ್ಳೇದು ಮಾಡ್ಕೊಂಡು ತಿನ್ನಬೇಕು ಅಂಥೇಳಿ ನನ್ನ ಭಾವನೆ. ಏನು ಅಂದ್ಕೊತೀರೋ? ನಾನು ಇದೇ ಥರನೇ ಮಾಡೋದು. ರಾಗಿ ರೊಟ್ಟಿ ಅಥವಾ ಈ ಸಿರಿಧಾನ್ಯದ್ದು ರಾತ್ರಿ ಹೊತ್ತು ಸ್ವಲ್ಪ ತಿಂದ್ರೂ ಬೇಗ ಹೊಟ್ಟೆ ತುಂಬುತ್ತೆ, ಬೇಗ ಹಶ್ವೂ ಕೂಡ ಆಗೋದಿಲ್ಲ, ನಿಧಾನವಾಗಿ ಜೀರ್ಣನೂ ಕೂಡ ಆಗುತ್ತೆ, ಯಾವುದೇ ಥರ ಎಫೆಕ್ಟ್ಸು ಇರಲ್ಲ. ಹಾಗಾಗಿ ವಿಶ್ರಾಂತಿ ಕೂಡ ಆಗುತ್ತೆ. ಹಂಗಾಗಿ ರಾತ್ರಿ ಟೈಮ್ ಆಲ್ಮೋಸ್ಟ್ ಇದೇ ಮಾಡ್ತಾಯಿರ್ತೀನಿ ನಾನು. ಹಾಗೆಯೇ ಇನ್ನೇನು ಎಲ್ಲ ಕೆಲಸ ಆದಮೇಲೆ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನು ಕೆಲಸ ಮುಗಿದಾಗ 10 ಗಂಟೆ ಆಗಿತ್ತು ಇವತ್ತು. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ.